ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಈ ಸೀಸನ್ ಮೆಗಾ ಆಕ್ಷನ್ ಅಲ್ಲಿ ಸಾರಿ ಮಿನಿ ಆಕ್ಷನ್ ಅಲ್ಲಿ ಇರೋಂಥವ್ರು ಓವರ್ಸೀಸ್ ಪ್ಲೇಯರ್ ಅಂತ ಬಂದಾಗ, ಆಲ್ ರೌಂಡರ್ಸ್ ಅಂತ ಬಂದಾಗ ಮೇಧಾವಿಗಳಾಗಿರುವಂತವ್ರು 4 ಜನ. ಸೊ ಈ 4 ಜನಕ್ಕೆ ಎಲ್ಲ ಟಾರ್ಗೆಟ್ ಮಾಡುವಂತ ಲಕ್ಷಣಗಳು ಇದೆ. ಇದರಲ್ಲೂ ಕೂಡ ಡಿಮ್ಯಾಂಡ್ ಕಮ್ಮಿ ಇರುವಂತ ಪ್ಲೇಯರ್ ಕೂಡ ಇದ್ದಾರೆ. ಸೊ ಈ 4 ಜನ ಪ್ಲೇಯರ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆಲ್ ರೌಂಡರ್ಸ್ ಅಂತ ಬಂದಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಇದರಲ್ಲಿ ಬರ್ತಾರೆ, ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ, ಆಂಡ್ರೆ ರಸಲ್ ಬರ್ತಾರೆ, ಕ್ಯಾಮರಾನ್ ಗ್ರೀನ್ ಬರ್ತಾರೆ. ಸೊ ಈ 4 ಜನಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರಬಹುದು ಅನ್ನೋ ತರ. ಅಂದ್ರೆ ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ನೀವು ನೆಗ್ಲಿಜಿಬಲ್ ಹಾಕೊಂಡ್ಬಿಡಿ, ಯಾಕೆಂದ್ರೆ ಲಾಸ್ಟ್ ಸೀಸನ್ ಅಷ್ಟೊಂದೇನು ಡಿಮ್ಯಾಂಡ್ ಇರಲಿಲ್ಲ. ಜೊತೆಗೆ ಈ ಸೀಸನ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತು ಅಂತಂದ್ರೆ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರೋದಿಲ್ಲ. ಅಂಡ್ RCB ಗ್ಲೆನ್ ಮ್ಯಾಕ್ಸ್ವೆಲ್ ನ ತಗೊಳ್ಳುವಂತದ್ದು. ಇವಾಗ ಹೌ ಅಬೌಟ್ ಈ 4 ಜನದಲ್ಲಿ RCB ಗೆ ಯಾರು ಬೇಕು? ಲಿಯಾಮ್ ಲಿವಿಂಗ್ಸ್ಟೋನ್ RCB ಬಿಟ್ಟಿರ್ಬೋದು, ಸಂಭವಟ್ ಎಷ್ಟು 9.25 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರು, ಬಿಟ್ಟಿರ್ಬೋದು. ಅದಂತ ತಗೊಳ್ಳುವಂತ ಮತ್ತೆ ಬೈಬ್ಯಾಕ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಬಟ್ ಮ್ಯಾಕ್ಸ್ವೆಲ್ ವಿಚಾರಕ್ಕೆ RCB ಇಲ್ಲಿ ಹೋಗೋದಿಲ್ಲ. ಅಂಡ್ ಇದಂತೂ ನನಗಂತೂ 100% ಕನ್ಫರ್ಮ್, ಮ್ಯಾಕ್ಸ್ವೆಲ್ ವಿಚಾರಕ್ಕಂತೂ ಹೋಗೋದಿಲ್ಲ. ಇನ್ನು ಇರುವಂತವ್ರು 3 ಜನದಲ್ಲಿ ಇವಾಗ ಆಲ್ರೆಡಿ ಬಿಟ್ಟಿದ್ದಾರೆ ಲಿಯಾಮ್ ಲಿವಿಂಗ್ಸ್ಟೋನ್, ಮತ್ತೆ ಏನಾದ್ರು ಬೈಬ್ಯಾಕ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಅಥವಾ ಆಂಡ್ರೆ ರಸಲ್ ಕಡೆ ಹೋಗ್ತಾರಾ? ಅಥವಾ ನಮ್ಮ ಎಕ್ಸ್ ಪ್ಲೇಯರ್ ಆಗಿರುವಂತ ಕ್ಯಾಮರಾನ್ ಗ್ರೀನ್ ಕಡೆ ಹೋಗ್ತಾರ? ಕ್ಯಾಮರಾನ್ ಗ್ರೀನ್ ಏನಕ್ಕೆ ಬಿಟ್ಟೋದ್ರು ನಮ್ಮ RCB ಅಂತಂದ್ರೆ ಅವ್ರಿಗೆ ಆದಂತ ಇಂಜುರಿಯಿಂದ. ಇಲ್ಲಾಂದ್ರೆ RCB ಖಂಡಿತ ರಿಟರ್ನ್ ಮಾಡ್ಕೊಟ್ಟಿರೋದು. ಎಷ್ಟು ಆಲ್ಮೋಸ್ಟ್ 17 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರು RCB ಅವ್ರನ್ನ ಮತ್ತೆ ರಿಟರ್ನ್ ಮಾಡ್ಕೊಂಡಿರೋರು. ಸೊ ಅನಿವಾರ್ಯ ಕಾರಣಗಳಿಂದ ಅವರು ಇಂಜೂರ್ಡ್ ಆಗ್ಬಿಟ್ಟು ಮಿಸ್ ಔಟ್ ಆಯ್ತು ಅಂತ ಅಂದ್ರೆ, ಸೊ ಈ ಕಡೆಯಿಂದ ಮತ್ತೆ ಕ್ಯಾಮರಾನ್ ಗ್ರೀನ್ ಆಪ್ಷನ್ಗೆ ಬರ್ತಿರೋದ್ರಿಂದ ಬರ್ದಿಟ್ಕೊಳ್ಳಿ ಮಗ, ಬರ್ದಿಟ್ಕೊಳ್ಳಿ. ಕ್ಯಾಮರಾನ್ ಗ್ರೀನ್ ಒನ್ ಆಫ್ ದ ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ಸ್ ಆಗೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಈ ಕಡೆಯಿಂದ KKR ಇಟ್ಟಿರುವಂತ ಪರ್ಸ್ ನೋಡ್ತು ಅಂತಂದ್ರೆ CSK ಅವರು ಕೂಡ ಚೆನ್ನಾಗಿ ಪರ್ಸ್ ನ ಇಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತು ಅಂತಂದ್ರೆ ಖಂಡಿತ ಇವರು ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ ಅಂತೂ ಆಗ್ತಾರೆ. ಅಂಡ್ ಆಪ್ಷನ್ ಅಲ್ಲಿ ಇವರು ಮತ್ತೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕ್ಯಾಮರಾನ್ ಗ್ರೀನ್ ಒಂದು ಕಾಲದಲ್ಲಿ ಮತ್ತೆ ಕ್ರಿಯೇಟ್ ಮಾಡಿದ್ರು, ಮತ್ತೆ ಇವಾಗ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಡ್ರೇ ರಸಲ್ ಡಿಮ್ಯಾಂಡ್ ಅಲ್ಲಿ ಇದಾರ ಅಂತ ಕೇಳಿದ್ರೆ, ಡ್ರೇ ರಸಲ್ ನ KKR ಮತ್ತೆ ಬೈಬ್ಯಾಕ್ ಮಾಡ್ಕೊಬಹುದು. ಕಡಿಮೆ ಅಮೌಂಟಿಗೆ ಸಿಕ್ತು ಅನ್ನೋ ಬೈಬ್ಯಾಕ್ ಮಾಡ್ಕೊಬಹುದು. ಬಟ್ ಬೇರೆ ಟೀಮ್ಗಳು ಕೂಡ ಯೋಚನೆ ಮಾಡ್ತವೆ ಡ್ರೇ ರಸಲ್ ನ ಬೈ ಮಾಡ್ಬೋಣ ಅಂತ. ಹೌ ಅಬೌಟ್ ಡ್ರೇ ರಸಲ್ ಇನ್ RCB ಅಂತ ಇವಾಗ RCB ಫ್ಯಾನ್ಸ್ ಗಳೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಲಿಯಾಮ್ ಲಿವಿಂಗ್ಸ್ಟೋನ್ ಇವಾಗ ನೋಡಿ, ಎಲ್ಲ ಟ್ರೈ ಅಂಡ್ ಟೆಸ್ಟ್ ಮಾಡ್ಬಿಟ್ಟಿದ್ವಿ ನಾವು. ಟ್ರೈ ಟೆಸ್ಟ್ ಎಲ್ಲ ಮಾಡ್ಬಿಟ್ಟಿದೀವಿ. ಈ ಪ್ಲೇಯರ್ಸ್ ಗಳನ್ನ ನೋಡ್ತಾ ಹೋದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ನೋಡಿದೀವಿ, ಲಿಯಾಮ್ ಲಿವಿಂಗ್ಸ್ಟೋನ್ ನೋಡಿದೀವಿ, ಈ ಕಡೆಯಿಂದ ನಾವು ಕ್ಯಾಮರಾನ್ ಗ್ರೀನ್ ನೋಡಿದೀವಿ. 3 ಜನ ಕೂಡ ಎಕ್ಸ್ RCB ಪ್ಲೇಯರ್ ಗಳಿದ್ದಾರೆ. ಬಟ್ ಡ್ರೇ ರಸಲ್ ನಮ್ಮ RCB ಇನ್ನ ಆಡಿಲ್ಲ. ಸೊ ಈ ಒಬ್ಬ ಪ್ಲೇಯರ್ ಬಂತು ಅಂತಂದ್ರೆ ನೋಡಿ ಹೆಂಗಿದೆ ಅಂತ, ಹಿಂಗ್ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ನಮ್ಮ RCB ಒಂಥರ ಬಲಾಡಿಯರ್ ಹೆಂಗಿರ್ತಾರೆ ಅಂತ, ಫಿನಿಶ್ ಮಾಡೋದು ಹೆಂಗಿರುತ್ತೆ ಅಂತಂದ್ರೆ, ಫಿನಿಶ್ ಮಾಡೋದಿರ್ಲಿ, ಅವನ ಅಜ್ಜಿ ರುಬ್ಬೋದು ಹೆಂಗಿರುತ್ತೆ ಅಂತಂದ್ರೆ, ಟಿಮ್ ಡೇವಿಡ್, ಡ್ರೇ ರಸಲ್ ಜೊತೆಗೆ ರೊಮಾರಿಯೋ ಶೆಫರ್ಡ್ ಏನಾರೋ ಅಲ್ಲಿ ಬಾಟಮಿಗೆ ಬಂದ್ಬಿಡ್ತು ಅಂತಂದ್ರೆ, ಅಲ್ಲಿ ಮಿಡ್ಲ್ ಆರ್ಡರ್ ಬಂದ್ಬಿಡ್ತು ಅಂತಂದ್ರೆ ಹಂಗೆ ಧ್ವಂಸ ಮಾಡಿ ಇಟ್ಬಿಡ್ತಾರೆ. ಹಂಗೇನೆ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲರೂ ಆಯ್ತು ಅಂತ ಅಂದ್ರೆ, ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋದನ್ನೇ, ಡ್ರೇ ರಸಲ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒನ್ ಆಫ್ ದ ಫೇವರೆಟ್ ಸ್ಟೇಡಿಯಂ. ಹುಚ್ಚನಾಗಿ ಹೊಡೆದಂಗೆ ಇಟ್ಟಾಡ್ಸ್ಕೊಂಡು ನಾಯಿಡಿ ಪೀಡಿ ಚಚ್ತಾರೆ ಆ ಸ್ಟೇಡಿಯಂ ಅಲ್ಲಿ. ಅವ್ರದ್ದು ಸ್ಟ್ಯಾಟ್ಸ್ ಆ ಸ್ಟೇಡಿಯಂ ಅಲ್ಲೇ ಜಾಸ್ತಿ ಇರೋದು. ಹಿಡಿಂಗ್ ಗಾರ್ಡನ್ಸ್ ಗಿಂತ ನಮ್ ಚಿನ್ನಸ್ವಾಮಿನೇ ಹಾಕೊಂಡು ರುಬ್ಬಿರೋದು ಜಾಸ್ತಿ ಇವರು. ಸೊ ಕಂಪ್ಯಾರಿಟಿವ್ಲಿ ತಗೊಂಡು ನೋಡ್ತು ಅಂತಂದ್ರೆ, ಡ್ರೇ ರಸಲ್ ನಮ್ಮ RCB ಗೆ ಬಂತು ಅಂತಂದ್ರೆ ಖುಷಿ ವಿಚಾರ ಹೌದು. ಬಟ್ ಕ್ಯಾಮರಾನ್ ಗ್ರೀನ್ ತಗೊಬೇಕಾ RCB? ಹೌದು ತಗೊಬೇಕು, ಬಟ್ ತಗೊಳೋದಿಕ್ಕಾಗೋದಿಲ್ಲ. ನಮ್ಮ RCB ಇರುವಂತದ್ದು 16 ಕೋಟಿ ಪರ್ಸ್ ವ್ಯಾಲ್ಯೂ. ಖಂಡಿತ ಇವರು ಹೈ ವ್ಯಾಲ್ಯೂಡ್ ಕ್ರಿಕೆಟರ್ ಅಂತೂ ಈ ಸೀಸನ್ ಆಗೇ ಆಗ್ತಾರೆ. RCB ನನ್ನ ಪ್ರಕಾರ ಯಾರು ಕಡಿಮೆಗೆ ಸಿಗ್ತಾರೋ, ಜೊತೆಗೆ ವ್ಯಾಲ್ಯೂಬಲ್ ಆಗಿ ಯಾರು ಇರ್ತಾರೋ, ಇನ್ನ ಡ್ರೇ ರಸಲ್ RCB ಗೆ ಬರುವಂತ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಅವರು ಅಷ್ಟರ ಮಟ್ಟಿಗೆ ಹೋಗೋದಿಲ್ಲ. ಎಷ್ಟು ಅವ್ರದ್ದು 11 ಕೋಟಿ ಏನೋ ಇತ್ತು. ಆಕ್ಷನ್ ಅಲ್ಲಿ ಆ ಮಟ್ಟಿಗೆ ಹೋಗೋದು ಸಿಕ್ಕಾಪಟ್ಟೆ ಡೌಟ್ ಇರೋ ಕಾರಣದಿಂದ ಡ್ರೇ ರಸಲ್ ನಮ್ಮ RCB ಗೆ ಕಡಿಮೆ ರೇಟಿಗೆ ಸಿಗೋ ಸಾಧ್ಯತೆ ಇದೆ. ಈ ಪ್ಲೇಯರ್ಸ್ ಗಳೆಲ್ಲ ಕಂಪೇರ್ ಮಾಡ್ತಾರೆ. ಮ್ಯಾಕ್ಸ್ವೆಲ್ ನೀವು ರೂಲ್ ಔಟ್ ಮಾಡಬಹುದು, ಇದರಿಂದ ನಮಗೆ ಬೇಡ ಮ್ಯಾಕ್ಸ್ವೆಲ್ ಅಂತ. ಈ ಕಡೆಯಿಂದ ಲಿಯಾಮ್ ಲಿವಿಂಗ್ಸ್ಟೋನ್ ಅಥವಾ ಡ್ರೇ ರಸಲ್ ಇವರಿಬ್ಬರಲ್ಲಿ ನಮ್ಮ RCB ಗೆ ಮತ್ತೆ ಯಾರಾದ್ರೂ ಒಬ್ರಂತೂ ಖಂಡಿತ ಎಂಟ್ರಿ ಕೊಡೋದ್ರಲ್ಲಿ ನನ್ಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಇಲ್ಲಿ ಕ್ಯಾಮರಾನ್ ಏನಂತೂ ನಮ್ಮ RCB ಗೆ ಸಿಗೋದಿಲ್ಲ. ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಹೈ ಅಮೌಂಟ್ ಗೆ ಹೋಗ್ತಾರೆ. ಅವರು 12-13 ಕೋಟಿಗಂತೂ ಅದಕ್ಕಿಂತ ಜಾಸ್ತಿ ಹೋದ್ರು ಕೂಡ ಆಶ್ಚರ್ಯ ಪಡೋದಿಲ್ಲ. KKR ಅವರು ದುಡ್ಡನ್ನ ಸುರಿದ್ರೆ ಅವ್ರ ಮೇಲೆ ಆಶ್ಚರ್ಯ ಪಡುವಂತದೆಲ್ಲ ಏನು ಇಲ್ಲ. ಅಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ನನ್ನ ಅನಿಸಿಕೆ ಪ್ರಕಾರ ಡ್ರೇ ರಸಲ್ ಅಥವಾ ಲಿಯಾಮ್ ಲಿವಿಂಗ್ಸ್ಟೋನ್ RCB ಗೆ ಮತ್ತೆ ಬರೋದು, ಇಲ್ಲ ಅಂದ್ರೆ ಡ್ರೇ ರಸಲ್ ಬರುವಂತದ್ದು. ಸೊ ಇವೆರಡರಲ್ಲಿ ಒಂದು ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.